ನೋಡಿ, ಈಗಾಗಲೇ ಪೊಲೀಸ್ ಇಲಾಖೆ 7 ಕೋಟಿ ಕಳ್ಳತನದ ಕೇಸಲ್ಲಿ ಪೊಲೀಸ್ ಇಲಾಖೆನೆ ಸಿಕ್ಕಾಕೊಂಡಿದೆ. ಕಮಿಷನರ್ ಆಫೀಸ್ ಎದುರುಗಡೆ 11 ಲಕ್ಷ ಕಳ್ಳತನ ಸಿಕ್ಕಾಕೊಂಡಿದೆ. ಈಗ ಹುಬ್ಳಿಯಲ್ಲಿ ಮಹಿಳೆಯನ್ನ ಬೆತ್ತಲೆ ಮಾಡಿರೋದ್ರಲ್ಲಿ ಪೊಲೀಸರೇ ಸಿಕ್ಕಾಕೊಂಡಿದ್ದಾರೆ. ಎಲ್ಲದರಲ್ಲೂ ಪೊಲೀಸರೇ ಸಿಕ್ಕಾಕೊಂತ ಇದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಮೇಲೆ ಹಿಡ್ತಾ ಇಲ್ಲ. ಹೇಳೋರು ಕೇಳೋರು ಯಾರು ಇಲ್ಲ. ಅದು ಟ್ರಾನ್ಸ್ಫರ್ ಮಾಡೋ ಲಿಸ್ಟು ಹೋಗಿ 4 ತಿಂಗಳಾಗಿದೆ. ಇನ್ನು ಯಾವ ಟ್ರಾನ್ಸ್ಫರ್ ಆಗ್ಲೇ ಇಲ್ಲ. ಹಾಗೆ ಬಿದ್ದಿದೆ ಎಲ್ಲ. 2 ವರ್ಷಕ್ಕೊಂದ್ಸರಿ ಟ್ರಾನ್ಸ್ಫರ್ ಆಗ್ಬೇಕಾಯ್ತು. ಹಂಗೆ ಬಿದ್ದಿದೆ. ಯಾಕೆ ಅಂತ ಹೇಳಿದ್ರೆ ಜಗಳ, ಕಚ್ಚಾಟ. ನಾನು ಹೇಳಿದ್ದೇ ಆಗ್ಬೇಕು ಅಂತ. ಅಂದ್ರೆ ಒಂದ್ ರೀತಿ ಇಡೀ ಪೊಲೀಸ್ ಇಲಾಖೆನೆ ಗೊಂದಲದಲ್ಲಿದೆ. ಅದರಲ್ಲಿ ಈ ರಾಮಚಂದ್ರ ಕೇಸನ್ನು ಸೇರ್ಕೊಂಡಿದೆ ಅಷ್ಟೇ. ಒಟ್ಟಾರೆ ಕರ್ನಾಟಕದಲ್ಲಿರೋ ಪೊಲೀಸರ ಅವರ ಮಾನಸಿಕ ಸ್ಥೈರ್ಯವನ್ನ ಎಲ್ಲ ಕುಸಿದೋಗಿದೆ. ಅವ್ರಿಗೆ ಯಾರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದಾರೋ ಅವರೆಲ್ಲ ಕೈ ಕಟ್ಕೊಂಡು ಕೂತಿದ್ದಾರೆ. ಕೆಲಸ ಮಾಡದೆ ಕೈ ಕಟ್ಕೊಂಡು ಕೂತಿದ್ದಾರೆ. ಯಾರು ಅಕ್ರಮ ಮಾಡ್ತಾ ಇದಾರೋ ಅವ್ರಿಗೆಲ್ಲ ರಾಜಾರೋಷವಾಗಿ ಇನ್ನಷ್ಟು ಅಕ್ರಮ ಮಾಡಕ್ಕೆ ಸರ್ಕಾರ ಕುಮ್ಮಕ್ ಕೊಡ್ತಾ ಇದೆ. ಇಲ್ಲ, ಬಂಧನ ಆಗಲ್ಲ. ಯಾಕಂದ್ರೆ ಅವ್ರು ಮಾಡಿರೋ ಪೊಲೀಸ್ ಟೀಮು ಅದು ಉಪಯೋಗಕ್ಕೆ ಬರಲ್ಲ. ಕಾಂಗ್ರೆಸ್ ಟೀಮ್ ಮಾಡಬೇಕು. ಕಾಂಗ್ರೆಸ್ಸಿನ ಒಂದು ಟೀಮ್ ಮಾಡಿದ್ರೆ ಅವ್ರು ಅರ್ಧ ಗಂಟೆಯಲ್ಲಿ ಹಿಡ್ಕೊಡ್ತಾರೆ. ಕಾಂಗ್ರೆಸ್ ಅವ್ರಿಗೆಲ್ಲ ಗೊತ್ತ್ರಿ. ಅವ್ನು ಎಲ್ಲಿ ಕಳಿಸ್ತವ್ರೆ ಇವರು ಕಾಂಗ್ರೆಸ್ ಅವರು. ಅವ್ನು ಕಳಿಸಿ ಎಲ್ಲಿ ಇಡ್ಬೇಕೋ ಎಲ್ಲ ಇಟ್ಟವ್ರೆ. ಬೇಲಾಗೋರ್ಗು ಅವನು ಬರಬಾರ್ದು ಅಂತ ಹೇಳಿದಾರೆ ಅಷ್ಟೇ. ಅಂದ್ರೆ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ರು ಇದೇ ಕೆಲಸ ಬಿಜೆಪಿದಾಗಿದ್ರೆ ಏನ್ ಮಾಡಿರಿ? ಇಷ್ಟೊತ್ತಿಗೆ ಬಂಧ ಮಾಡಿ ಜೈಲ್ಗೆ ಹಾಕಿ ಪರಪ್ಪನಗರ ಕಳಿಸ್ಬಿಡ್ತಾ ಇದ್ರಿ. ಇವ್ರು ಕಾಂಗ್ರೆಸ್ ಅವರಾದ್ರೆ ಯಾರಿಂದ ಇದ್ದಾರೆ? ಇವತ್ತು KH ಮುನಿಯಪ್ಪ ಹೇಳ್ದಂತ ಬಹಳ ಒಳ್ಳೆನಂತೆ ಅವನು, ಬಹಳ ಸಾಫ್ಟ್ ಅಂತೆ ಅವನು. ಸೌಮ್ಯ ಅಂದ್ರೆ ಪುಣ್ಯಕೋಟಿ ಹಸು ಇದ್ದಂಗೆ ಅವನಂತರ. ಪುಣ್ಯಕೋಟಿ ಹಸು. KH ಮುನಿಯಪ್ಪನವರು ಈ ತರ ಒಬ್ಬ ಕದೀಮನ್ಗೆ ಈ ತರ ಶಬಾಷ್ಗಿರಿ ಕೊಡುವಂಥದ್ದು, ಅದು ಒಬ್ಬ ಮಹಿಳಾ ಅಧಿಕಾರಿ ಮೇಲೆ, ಅವ್ರ ಮನೆಯಲ್ಲಿ ಅವ್ರ ಅಮ್ಮನ್ನ, ಅವ್ರ ಅಕ್ಕನ್ನ, ಯಾರ್ಯಾರು ಇದಾರೋ ಎಲ್ಲರನ್ನೂ ಬೀದಿಗೆ ತಂದ್ಬಿಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡೋ ದಲಿತರು ಅಲ್ಲಿರೋರೆಲ್ಲ 80% ಆ ಕೆಲಸ ಬ್ಯಾನ್ ತೆಗೆದ ಇದೆಲ್ಲ ದಲಿತರು ಇರೋವಂಥದ್ದು. ಅವ್ರನ್ನೂ ಅವ್ಯಾಚ ಶಬ್ದಗಳಿಂದ ಬೈದಿದ್ದಾರೆ. ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ? SC/ST ಕೇಸು. ಅಂದ್ರೆ ಕಾಂಗ್ರೆಸ್ ಅವರು ಅವ್ರನ್ನ ಬೇಕು ಅಂತಾನೆ ಬಂಧಿಸ್ತಾ ಇಲ್ಲ. ಇದರಲ್ಲಿ ಕಾಂಗ್ರೆಸ್ ಅವರ ಇನ್ವಾಲ್ವ್ಮೆಂಟ್ ಪಕ್ಕಾ ಇದೆ. ಅದರಿಂದಾನೆ ಬಂಧಿಸ್ತಾ ಇಲ್ಲ. ನೋಡಿ, ಈಗಾಗಲೇ ಪೊಲೀಸ್ ಇಲಾಖೆ 7 ಕೋಟಿ ಕಳ್ಳತನದ ಕೇಸಲ್ಲಿ ಪೊಲೀಸ್ ಇಲಾಖೆನೆ ಸಿಕ್ಕಾಕೊಂಡಿದೆ. ಕಮಿಷನರ್ ಆಫೀಸ್ ಎದುರುಗಡೆ 11 ಲಕ್ಷ ಕಳ್ಳತನ ಸಿಕ್ಕಾಕೊಂಡಿದೆ. ಈಗ ಹುಬ್ಳಿಯಲ್ಲಿ ಮಹಿಳೆಯನ್ನ ಬೆತ್ತಲೆ ಮಾಡಿರೋದ್ರಲ್ಲಿ ಪೊಲೀಸರೇ ಸಿಕ್ಕಾಕೊಂಡಿದ್ದಾರೆ. ಎಲ್ಲದರಲ್ಲೂ ಪೊಲೀಸರೇ ಸಿಕ್ಕಾಕೊಂತ ಇದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಮೇಲೆ ಹಿಡ್ತಾ ಇಲ್ಲ. ಹೇಳೋರು ಕೇಳೋರು ಯಾರು ಇಲ್ಲ. ಅದು ಟ್ರಾನ್ಸ್ಫರ್ ಮಾಡೋ ಲಿಸ್ಟು ಹೋಗಿ 4 ತಿಂಗಳಾಗಿದೆ. ಇನ್ನು ಯಾವ ಟ್ರಾನ್ಸ್ಫರ್ ಆಗ್ಲೇ ಇಲ್ಲ. ಹಾಗೆ ಬಿದ್ದಿದೆ ಎಲ್ಲ. 2 ವರ್ಷಕ್ಕೊಂದ್ಸರಿ ಟ್ರಾನ್ಸ್ಫರ್ ಆಗ್ಬೇಕಾಯ್ತು. ಹಂಗೆ ಬಿದ್ದಿದೆ. ಯಾಕೆ ಅಂತ ಹೇಳಿದ್ರೆ ಜಗಳ, ಕಚ್ಚಾಟ. ನಾನು ಹೇಳಿದ್ದೇ ಆಗ್ಬೇಕು ಅಂತ. ಅಂದ್ರೆ ಒಂದ್ ರೀತಿ ಇಡೀ ಪೊಲೀಸ್ ಇಲಾಖೆನೆ ಗೊಂದಲದಲ್ಲಿದೆ. ಅದರಲ್ಲಿ ಈ ರಾಮಚಂದ್ರ ಕೇಸನ್ನು ಸೇರ್ಕೊಂಡಿದೆ ಅಷ್ಟೇ. ಒಟ್ಟಾರೆ ಕರ್ನಾಟಕದಲ್ಲಿರೋ ಪೊಲೀಸರ ಅವರ ಮಾನಸಿಕ ಸ್ಥೈರ್ಯವನ್ನ ಎಲ್ಲ ಕುಸಿದೋಗಿದೆ. ಅವ್ರಿಗೆ ಯಾರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದಾರೋ ಅವರೆಲ್ಲ ಕೈ ಕಟ್ಕೊಂಡು ಕೂತಿದ್ದಾರೆ. ಕೆಲಸ ಮಾಡದೆ ಕೈ ಕಟ್ಕೊಂಡು ಕೂತಿದ್ದಾರೆ. ಯಾರು ಅಕ್ರಮ ಮಾಡ್ತಾ ಇದಾರೋ ಅವ್ರಿಗೆಲ್ಲ ರಾಜಾರೋಷವಾಗಿ ಇನ್ನಷ್ಟು ಅಕ್ರಮ ಮಾಡಕ್ಕೆ ಸರ್ಕಾರ ಕುಮ್ಮಕ್ ಕೊಡ್ತಾ ಇದೆ. ಇಲ್ಲ, ಬಂಧನ ಆಗಲ್ಲ. ಯಾಕಂದ್ರೆ ಅವ್ರು ಮಾಡಿರೋ ಪೊಲೀಸ್ ಟೀಮು ಅದು ಉಪಯೋಗಕ್ಕೆ ಬರಲ್ಲ. ಕಾಂಗ್ರೆಸ್ ಟೀಮ್ ಮಾಡಬೇಕು. ಕಾಂಗ್ರೆಸ್ಸಿನ ಒಂದು ಟೀಮ್ ಮಾಡಿದ್ರೆ ಅವ್ರು ಅರ್ಧ ಗಂಟೆಯಲ್ಲಿ ಹಿಡ್ಕೊಡ್ತಾರೆ. ಕಾಂಗ್ರೆಸ್ ಅವ್ರಿಗೆಲ್ಲ ಗೊತ್ತ್ರಿ. ಅವ್ನು ಎಲ್ಲಿ ಕಳಿಸ್ತವ್ರೆ ಇವರು ಕಾಂಗ್ರೆಸ್ ಅವರು. ಅವ್ನು ಕಳಿಸಿ ಎಲ್ಲಿ ಇಡ್ಬೇಕೋ ಎಲ್ಲ ಇಟ್ಟವ್ರೆ. ಬೇಲಾಗೋರ್ಗು ಅವನು ಬರಬಾರ್ದು ಅಂತ ಹೇಳಿದಾರೆ ಅಷ್ಟೇ. ಅಂದ್ರೆ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ರು ಇದೇ ಕೆಲಸ ಬಿಜೆಪಿದಾಗಿದ್ರೆ ಏನ್ ಮಾಡಿರಿ? ಇಷ್ಟೊತ್ತಿಗೆ ಬಂಧ ಮಾಡಿ ಜೈಲ್ಗೆ ಹಾಕಿ ಪರಪ್ಪನಗರ ಕಳಿಸ್ಬಿಡ್ತಾ ಇದ್ರಿ. ಇವ್ರು ಕಾಂಗ್ರೆಸ್ ಅವರಾದ್ರೆ ಯಾರಿಂದ ಇದ್ದಾರೆ? ಇವತ್ತು KH ಮುನಿಯಪ್ಪ ಹೇಳ್ದಂತ ಬಹಳ ಒಳ್ಳೆನಂತೆ ಅವನು, ಬಹಳ ಸಾಫ್ಟ್ ಅಂತೆ ಅವನು. ಸೌಮ್ಯ ಅಂದ್ರೆ ಪುಣ್ಯಕೋಟಿ ಹಸು ಇದ್ದಂಗೆ ಅವನಂತರ.
ಪುಣ್ಯಕೋಟಿ ಹಸು ಆ KH ಮುನಿಯಪ್ಪನವರು ಈ ತರ ಒಬ್ಬ ಕದೀಮನ್ಗೆ ಈ ತರ ಶಬಾಷ್ಗಿರಿ ಕೊಡುವಂಥದ್ದು, ಅದು ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಅವ್ರ ಮನೆಯಲ್ಲಿ ಅವ್ರ ಅಮ್ಮನ್ನ ಅವ್ರ ಅಕ್ಕನ್ನ ಯಾರ್ಯಾರು ಇದಾರೋ ಎಲ್ಲರನ್ನೂ ಬೀದಿಗೆ ತಂದ್ಬಿಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡೋ ದಲಿತರು ಅಲ್ಲಿರೋರೆಲ್ಲ 80% ಆ ಕೆಲಸ ಬ್ಯಾನ್ ತೆಗೆದ ಇದೆಲ್ಲ ದಲಿತರು ಇರುವಂತದ್ದು. ಅವ್ರನ್ನೂ ಅವ್ಯಾಚ ಶಬ್ದಗಳಿಂದ ಬೈದಿದ್ದಾರೆ. ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ? SC/ST ಕೇಸು. ಅಂದ್ರೆ ಕಾಂಗ್ರೆಸ್ ಅವರು ಅವ್ರನ್ನ ಬೇಕು ಅಂತಾನೆ ಬಂಧಿಸ್ತಾ ಇಲ್ಲ. ಇದರಲ್ಲಿ ಕಾಂಗ್ರೆಸ್ ಅವರ ಇನ್ವಾಲ್ವ್ಮೆಂಟ್ ಪಕ್ಕಾ ಇದೆ, ಅದರಿಂದಾನೆ ಬಂಧಿಸ್ತಾ ಇಲ್ಲ. ನೋಡಿ, ಈಗಾಗಲೇ ಪೊಲೀಸ್ ಇಲಾಖೆ 7 ಕೋಟಿ ಕಳ್ಳತನದ ಕೇಸಲ್ಲಿ ಪೊಲೀಸ್ ಇಲಾಖೆನೆ ಸಿಕ್ಕಾಕೊಂಡಿದೆ. ಕಮಿಷನರ್ ಆಫೀಸ್ ಎದುರುಗಡೆ 11 ಲಕ್ಷ ಕಳ್ಳತನ ಸಿಕ್ಕಾಕೊಂಡಿದೆ. ಈಗ ಹುಬ್ಳಿಯಲ್ಲಿ ಮಹಿಳೆಯನ್ನ ಬೆತ್ತಲೆ ಮಾಡಿರೋದ್ರಲ್ಲಿ ಪೊಲೀಸರೇ ಸಿಕ್ಕಾಕೊಂಡಿದ್ದಾರೆ. ಎಲ್ಲದರಲ್ಲೂ ಪೊಲೀಸರೇ ಸಿಕ್ಕಾಕೊಂತ ಇದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಮೇಲೆ ಇಡ್ತಾ ಇಲ್ಲ, ಹೇಳೋರು ಕೇಳೋರು ಯಾರು ಇಲ್ಲ. ಅದು ಟ್ರಾನ್ಸ್ಫರ್ ಮಾಡೋ ಲಿಸ್ಟು ಹೋಗಿ 4 ತಿಂಗಳಾಗಿದೆ, ಇನ್ನು ಯಾವ ಟ್ರಾನ್ಸ್ಫರ್ ಆಗ್ಲೇ ಇಲ್ಲ. ಹಾಗೆ ಬಿದ್ದಿದೆ ಎಲ್ಲ. 2 ವರ್ಷಕ್ಕೊಂದ್ಸರಿ ಟ್ರಾನ್ಸ್ಫರ್ ಆಗ್ಬೇಕಾಯ್ತು, ಹಂಗೆ ಬಿದ್ದಿದೆ. ಯಾಕೆ ಅಂತ ಹೇಳಿದ್ರೆ ಜಗಳ, ಕಚ್ಚಾಟ, ನಾನ್ ಹೇಳಿದ್ದೆ ಆಗ್ಬೇಕು ಅಂತ. ಅಂದ್ರೆ ಒಂದ್ ರೀತಿ ಇಡೀ ಪೊಲೀಸ್ ಇಲಾಖೆನೆ ಗೊಂದಲದಲ್ಲಿದೆ. ಅದರಲ್ಲಿ ಈ ರಾಮಚಂದ್ರ ಕೇಸನ್ನು ಸೇರ್ಕೊಂಡಿದೆ ಅಷ್ಟೆ. ಒಟ್ಟಾರೆ ಕರ್ನಾಟಕದಲ್ಲಿರೋ ಪೊಲೀಸರ ಅವರ ಮಾನಸಿಕ ಸ್ಥೈರ್ಯವನ್ನ ಎಲ್ಲ ಕುಸಿದೋಗಿದೆ. ಅವ್ರಿಗೆ ಯಾರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದಾರೋ ಅವರೆಲ್ಲ ಕೈ ಕಟ್ಕೊಂಡು ಕೂತಿದ್ದಾರೆ, ಕೆಲಸ ಮಾಡದೆ ಕೈ ಕಟ್ಕೊಂಡು ಕೂತಿದ್ದಾರೆ. ಯಾರು ಅಕ್ರಮ ಮಾಡ್ತಾ ಇದಾರೋ ಅವ್ರಿಗೆಲ್ಲ ರಾಜಾರೋಷವಾಗಿ ಇನ್ನಷ್ಟು ಅಕ್ರಮ ಮಾಡಕ್ಕೆ ಸರ್ಕಾರ ಕುಮ್ಮಕ್ ಕೊಡ್ತಾ ಇದೆ. ಇಲ್ಲ, ಬಂಧನ ಆಗಲ್ಲ. ಯಾಕಂದ್ರೆ ಅವ್ರು ಮಾಡಿರೋ ಪೊಲೀಸ್ ಟೀಮು ಅದ ಉಪಯೋಗಕ್ಕೆ ಬರಲ್ಲ. ಕಾಂಗ್ರೆಸ್ ಟೀಮ್ ಮಾಡಬೇಕು. ಕಾಂಗ್ರೆಸ್ಸಿನ ಒಂದು ಟೀಮ್ ಮಾಡಿದ್ರೆ ಅವ್ರು ಅರ್ಧ ಗಂಟೆಯಲ್ಲಿ ಹಿಡ್ಕೊಡ್ತಾರೆ. ಕಾಂಗ್ರೆಸ್ ಅವ್ರಿಗೆಲ್ಲ ಗೊತ್ತರಿ, ಅವ್ನು ಎಲ್ಲಿ ಕಳಿಸ್ತವ್ರೆ ಇವರು ಕಾಂಗ್ರೆಸ್ ಅವರು. ಅವ್ನು ಕಳಿಸಿ ಎಲ್ಲಿ ಇಡ್ಬೇಕೋ ಎಲ್ಲ ಇಟ್ಟವ್ರೆ. ಬೇಲಾಗೋರ್ಗು ಅವನು ಬರಬಾರ್ದು ಅಂತ ಹೇಳಿದಾರೆ ಅಷ್ಟೇ. ಅಂದ್ರೆ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ರು ಇದೇ ಕೆಲಸ ಬಿಜೆಪಿದಾಗಿದ್ರೆ ಏನ್ ಮಾಡಿರಿ? ಇಷ್ಟೊತ್ಕ ಬಂದ ಮಾಡಿ ಜೈಲಿಗೆ ಹಾಕಿ ಪರಪ್ಪನಗರ ಕಳಿಸ್ಬಿಡ್ತಾ ಇದ್ರಿ. ಇವ್ರು ಕಾಂಗ್ರೆಸ್ ಅವರಾದ್ರೆ ಯಾರಿಂದ ಇದ್ದಾರೆ? ಇವತ್ತು KH ಮುನಿಯಪ್ಪ ಹೇಳ್ದಂತ ಬಹಳ ಒಳ್ಳೆನಂತೆ, ಅವನು ಬಹಳ ಸಾಫ್ಟ್ ಅಂತೆ, ಅವನು ಸೌಮ್ಯ. ಅಂದ್ರೆ ಪುಣ್ಯಕೋಟಿ ಹಸು ಇದ್ದಂಗೆ ಅವನೊಂಥರ ಪುಣ್ಯಕೋಟಿ ಹಸು. ಆ KH ಮುನಿಯಪ್ಪನವರು ಈ ತರ ಒಬ್ಬ ಕದೀಮನ್ಗೆ ಈ ತರ ಶಬಾಷ್ಗಿರಿ ಕೊಡುವಂಥದ್ದು, ಅದು ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಅವ್ರ ಮನೆಯಲ್ಲಿ ಅವ್ರ ಅಮ್ಮನ್ನ ಅವ್ರ ಅಕ್ಕನ್ನ ಯಾರ್ಯಾರು ಇದಾರೋ ಎಲ್ಲರನ್ನೂ ಬೀದಿಗೆ ತಂದ್ಬಿಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡೋ ದಲಿತರು ಅಲ್ಲಿರೋರೆಲ್ಲ 80% ಆ ಕೆಲಸ ಬ್ಯಾನ್ ತೆಗೆದ ಇದೆಲ್ಲ ದಲಿತರು ಇರುವಂತದ್ದು. ಅವ್ರನ್ನೂ ಅವ್ಯಾಚ ಶಬ್ದಗಳಿಂದ ಬೈದಿದ್ದಾರೆ. ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ? SC/ST ಕೇಸು. ಅಂದ್ರೆ ಕಾಂಗ್ರೆಸ್ ಅವರು ಅವ್ರನ್ನ ಬೇಕು ಅಂತಾನೆ ಬಂಧಿಸ್ತಾ ಇಲ್ಲ. ಇದರಲ್ಲಿ ಕಾಂಗ್ರೆಸ್ ಅವರ ಇನ್ವಾಲ್ವ್ಮೆಂಟ್ ಪಕ್ಕಾ ಇದೆ, ಅದರಿಂದಾನೆ ಬಂಧಿಸ್ತಾ ಇಲ್ಲ.